ಇ.ಪಿ.ಎಫ್ ಕ್ಲೈಮ್ ರಿಜೆಕ್ಟ್ ಆಗೋದೇಕೆ ಮುಖ್ಯ ಕಾರಣಗಳು ಇಲ್ಲಿವೆ. ನಮಸ್ಕಾರ ಸ್ನೇಹಿತರೆ, ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ. ರೀಸನ್ಸ್ ಫಾರ್ ಇ.ಪಿ.ಎಫ್ ಕ್ಲೈಮ್ ರಿಜೆಕ್ಷನ್. ಸಣ್ಣ ಪುಟ್ಟ ಕಾರಣಕ್ಕೆ ಕ್ಲೈಮ್ ರಿಜೆಕ್ಟ್ ಆಗುತ್ತೆ. ಹಾಗಾದರೆ ನಿಮ್ಮ ಪಿ.ಎಫ್ ಅರ್ಜಿ ಯಾಕೆ ತಿರಸ್ಕೃತ ಆಗುತ್ತೆ? ಅದಕ್ಕೆ ಪರಿಹಾರ ಏನು? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಸಂಬಳ ಪಡೆಯೋರಿಗೆ ಭವಿಷ್ಯ ನಿಧಿ ಅಂದರೆ ಕಷ್ಟಕಾಲದ ಬಂಧು ಇದ್ದಂಗೆ. ರಿಟೈರ್ ಆದಮೇಲೆ ಅಥವಾ ಅರ್ಜೆಂಟ್ ದುಡ್ಡು ಬೇಕಾದಾಗ ಎಲ್ಲರೂ ಪಿ.ಎಫ್ ಕಡೆ ನೋಡ್ತಾರೆ. ಆದರೆ ಎಷ್ಟೋ ಜನಕ್ಕೆ ಪಿ.ಎಫ್ ಹಣ ಡ್ರಾ ಮಾಡೋದು ಅಂದರೆ ಕಹಿ ಅನುಭವ ಆಗಿಬಿಡುತ್ತದೆ. ಯಾಕಂದರೆ ಸಣ್ಣ ಪುಟ್ಟ ಕಾರಣಕ್ಕೆ ಕ್ಲೈಮ್ ರಿಜೆಕ್ಟ್ ಆಗುತ್ತೆ. ಹಾಗಾದರೆ ನಿಮ್ಮ ಪಿ.ಎಫ್ ಅರ್ಜಿ ಯಾಕೆ ತಿರಸ್ಕೃತ ಆಗುತ್ತೆ? ಅದಕ್ಕೆ ಪರಿಹಾರ ಏನು? ಹೆಸರು, ಅಡ್ರೆಸ್ ಮ್ಯಾಚ್ ಆಗ್ತಿಲ್ವಾ? ನಿಮ್ಮ ಆಧಾರ್, ಫ್ಯಾನ್ ಅಥವಾ ಬ್ಯಾಂಕ್ ಡೀಟೇಲ್ಸ್ ಸರಿಯಾಗಿ ಲಿಂಕ್ ಆಗಿಲ್ಲ ಅಂದರೆ ಪಿ.ಎಫ್ ಬರೋದಿಲ್ಲ. ಮುಖ್ಯವಾಗಿ ಇ.ಪಿ.ಎಫ್ ರೆಕಾರ್ಡ್ನಲ್ಲಿ ಇರೋ ನಿಮ್ಮ ಹೆಸರು, ಅಪ್ಪನ ಹೆಸರು ಮತ್ತು ಆಧಾರ್ ಕಾರ್ಡ್ನಲ್ಲಿರೋ ಹೆಸರಲ್ಲಿ ಒಂದು ಅಕ್ಷರ ಹೆಚ್ಚು ಕಮ್ಮಿ ಇದ್ದರೂ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗೋದು ಪಕ್ಕ. ಸೊ KYC ಅಪ್ಡೇಟ್ ಆಗಿದೆಯಾ ಮತ್ತು ನಿಮ್ಮ ಹೆಸರು ಮ್ಯಾಚ್ ಆಗ್ತಿದೆಯಾ ಅಂತ ಫಸ್ಟ್ ಚೆಕ್ ಮಾಡಿ. ಬ್ಯಾಂಕ್ ಖಾತೆ ಸರಿ ಇದೆಯಾ ನೋಡ್ಕೊಳ್ಳಿ. ನೀವು ಕೊಟ್ಟಿರೋ ಬ್ಯಾಂಕ್ ಅಕೌಂಟ್ ನಂಬರ್ ಅಥವಾ IFSC ಕೋಡ್ ತಪ್ಪಿದ್ರೆ ದುಡ್ಡು ಎಲ್ಲಿಗೆ ಬರುತ್ತೆ ಹೇಳಿ? ಜಾಯಿಂಟ್ ಅಕೌಂಟ್ ಇದ್ದರೆ ಅದು ಗಂಡ ಹೆಂಡತಿ ಹೆಸರಲ್ಲಿ ಮಾತ್ರ ಇರಬೇಕು. ಇನ್ನು ಕೆಲವು ಬ್ಯಾಂಕ್ಗಳು ವಿಲೀನ ಆಗಿರೋದ್ರಿಂದ IFSC ಕೋಡ್ ಚೇಂಜ್ ಆಗಿರುತ್ತೆ. ಹಳೆ ಕೋಡ್ ಕೊಟ್ಟಿದ್ರೆ ರಿಜೆಕ್ಟ್ ಗ್ಯಾರಂಟಿ. ಜೊತೆಗೆ UANಗೆ ಲಿಂಕ್ ಆಗಿರೋ ಅಕೌಂಟ್ ಆ್ಯಕ್ಟಿವ್ ಆಗಿರಲೇಬೇಕು. ಆಧಾರ್ ಲಿಂಕ್ ಆಗಿಲ್ಲ ಅಂದರೆ ಕಷ್ಟ. ಇವತ್ತಿನ ದಿನಗಳಲ್ಲಿ ಆಧಾರ್ ಇಲ್ಲದೆ ಏನೂ ನಡೆಯಲ್ಲ. ನಿಮ್ಮ UAN ನಂಬರ್ಗೆ ಆಧಾರ್ ಲಿಂಕ್ ಮಾಡೋದು ಕಂಪಲ್ಸರಿ. ಒಂದು ವೇಳೆ ಲಿಂಕ್ ಆಗಿಲ್ಲ ಅಥವಾ ನಿಮ್ಮ UAN ಆ್ಯಕ್ಟಿವ್ ಆಗಿಲ್ಲ ಅಂದರೆ ನೀವು ಎಷ್ಟೇ ಸಲ ಟ್ರೈ ಮಾಡಿದರೂ ದುಡ್ಡು ಬರೋದಿಲ್ಲ. ಸುಮ್ಮನೆ ಕಾರಣ ಕೊಟ್ಟರೆ ನಡೆಯಲ್ಲ. PF ಹಣ ಬೇಕು ಅಂದರೆ ಅದಕ್ಕೆ EPFO ನಿಯಮದ ಪ್ರಕಾರವೇ ಸರಿಯಾದ ಕಾರಣ ಕೊಡಬೇಕು. ಮದುವೆ, ಮನೆ ರಿಪೇರಿ ಅಥವಾ ಕಾಯಿಲೆ ಅಂತ ಏನಾದರೂ ವ್ಯಾಲಿಡ್ ರೀಸನ್ ಇರಬೇಕು. ನಿಮ್ಮ ಸರ್ವಿಸ್ ಪೀರಿಯಡ್ ಮ್ಯಾಚ್ ಆಗ್ತಿಲ್ಲ ಅಥವಾ ಕಂಪನಿ ಕಡೆಯಿಂದ ಏನಾದರೂ ವೆರಿಫಿಕೇಷನ್ ಬಾಕಿ ಇದ್ದರೂ ಕ್ಲೈಮ್ ಕ್ಯಾನ್ಸಲ್ ಆಗುತ್ತೆ. ರಿಜೆಕ್ಟ್ ಆದರೆ ಏನು ಮಾಡಬೇಕು? ನಿಮ್ಮ ಕ್ಲೈಮ್ ರಿಜೆಕ್ಟ್ ಆದರೆ ಗಾಬರಿ ಆಗಬೇಡಿ. ಏಕೆ ರಿಜೆಕ್ಟ್ ಆಯಿತು ಅಂತ ಪೋರ್ಟಲ್ನಲ್ಲಿ ಚೆಕ್ ಮಾಡಿ. ಡಾಕ್ಯುಮೆಂಟ್ಸ್ ಸರಿ ಮಾಡಿ, ಸರಿಯಾದ ಫಾರ್ಮ್ ಆಯ್ಕೆ ಮಾಡಿ ಮತ್ತೆ ಅಪ್ಲೈ ಮಾಡಿ. ಬೇಕಾದರೆ ನಿಮ್ಮ ಕಂಪನಿಯ HR ಅಥವಾ ಹತ್ತಿರದ PF ಆಫೀಸ್ಗೆ ಹೋಗಿ ವಿಚಾರಿಸಿ. ತಪ್ಪು ತಿದ್ದಿಕೊಂಡ್ರೆ PF ಹಣ ನಿಮ್ಮ ಕೈಗೆ ಬರುವುದು ಖಚಿತ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.